ವಿಮಾನ ಅಪಘಾತದಲ್ಲಿ ಮೊಮ್ಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕಲಾಗ್ತಾ ಇದೆ. ಮೊಮ್ಮಗನನ್ನ ಕಳೆದುಕೊಂಡು ಮೆಸಾನಾ ನಿವಾಸಿ ಕಣ್ಣೀರು ಹಾಕ್ತಾ ಇರೋದು. ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳ್ತಾ ಇದ್ದಂತ ಸಂಕೇತ್ ಗೋಸ್ವಾಮಿ ಸಂಕೇತನ್ನ ಕಳೆದುಕೊಂಡು ಸಂಬಂಧಿಕರು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬೊಬ್ರು ಒಂದೊಂದು ಕನಸು, ಒಂದೊಂದು ಕೆಲಸ ಕಾರ್ಯದ ನಿಮಿತ್ತ ಹೋಗ್ತಾ ಇರ್ತಾರೆ. ಕೆಲವರು ಓದೋದಕ್ಕೆ ಅಂತ, ಕೆಲವರು ಕೆಲಸದ ಅವಕಾಶ ಇಟ್ಕೊಂಡು, ಕೆಲವರು ತಮ್ಮ ಫ್ಯಾಮಿಲಿಯವರನ್ನ ನೋಡಬೇಕು ಅಂತ, ಇನ್ನು ಕೆಲವರು ತಮ್ಮ ಫ್ಯಾಮಿಲಿಯವರನ್ನ ನೋಡಿ ವಾಪಸ್ ಹೋಗ್ತಾ ಇದ್ದಂಥ ಖುಷಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ಕರುಣಾಜನಕ ಕಥೆ. डिप्लोमा किया था और लंदन में स्टूडेंट वीजा में जा रहा था। चिल्ला एक साल से बहुत मेहनत किया उसने, IELTS पास किया और खूब उत्साही लड़का था। परिवार में कौन कौन? परिवार में उसका छोटी बहन है एक और वही है, भाई बहन एक दोनों ही था, एक ही लड़का था। आपको मैसेज कब मिला? हमको मैसेज हुआ, उसको छोड़ के यहाँ आया, घर पे खड़ा रहा, तरफ मैसेज मिला, फिर वापस गए हम लोग। मेरा भाई का लड़का था, मेरा भतीजा था। उसने इधर ऑटोमोबाइल का डिप्लोमा किया। यहाँ से लंदन कल की दोपहर की फ्लाइट में जाने वाला था और यहाँ ऑटोमोबाइल का कोर्स किया था। डिग्री के लिए वो लंदन जा रहा था। करीबन 1 साल से वो अपनी मेहनत कर रहा। उसको बहुत आशा थी वहाँ पढ़ाई करके कि कुछ हम करें अपने लाइफ में। कितने भाई बहन थे? वो एक ही भाई था, उसके परिवार में एक छोटी बहन थी। यहाँ से लंदन कल की दोपहर की फ्लाइट में जाने वाला था और यहाँ ऑटोमोबाइल का कोर्स किया था। डिग्री के लिए वो लंदन जा रहा था। करीबन 1 साल से वो अपनी मेहनत कर रहा। उसको बहुत आशा थी वहाँ पढ़ाई करके कि कुछ हम करें अपने लाइफ में। कितने भाई बहन थे? वो एक ही भाई था, उसके परिवार में एक छोटी बहन थी। यहाँ से लंदन कल की दोपहर की फ्लाइट में जाने वाला था और ನೋಡಿ, ಸಂಬಂಧಿಕರು ಪಾಪ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಹೇಗಾಯಿತು, ಏನು ಎತ್ತ ಅಂತ. ಅವರೆಲ್ಲರೂ ಕೂಡ ಆಘಾತದಲ್ಲಿದ್ದಾರೆ. ಎಲ್ಲವೂ ಚೆನ್ನಾಗಾಗಿದ್ರೆ ಹೋಗಿಷ್ಟೊತ್ತಿಗೆ ಲ್ಯಾಂಡ್ ಆಗಿರ್ತಿದ್ರು, ಸುಗಮವಾಗಿ ಬಂದಿದ್ದೀವಿ, ಸೇರಿದ್ದೀವಿ ಇಲ್ಲಿ ಅಂತ ತಿಳಿಸ್ತಾ ಇದ್ರು. ಆದರೆ ಈ ಥರದೊಂದು ವಿಮಾನ ದುರಂತ ಸಂಭವಿಸುತ್ತೆ, ತಮ್ಮ ಮಗನು ಮೊಮ್ಮಗನು ಕಳ್ಕೊಳ್ತೀವಿ ಅಂತ ಅಂದಾಗ ಎಷ್ಟೆಲ್ಲ ಕನಸು ಕಂಡಿರ್ತಾರೆ, ಕಷ್ಟಪಟ್ಟು ಓದಿಸಿರ್ತಾರೆ. ಉತ್ತಮ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ವ್ಯಾಸಂಗಕ್ಕಾಗಿ ಹೊರಗಡೆ ಹೋಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಕೆಲಸ ಸಿಗಲಿ, ಮುಂದೆ ನಮಗೆ ಆಧಾರವಾಗಿರ್ತಾರೆ. ಈ ಥರದ್ದೆಲ್ಲ ಯೋಚನೆಗಳು, ಕಲ್ಪನೆಗಳು ಪ್ರತಿಯೊಬ್ಬರ ಬದುಕಿನಲ್ಲಿ, ಜೀವನದಲ್ಲಿ ಇದ್ದೇ ಇರುತ್ತೆ. ಆದರೆ ಕೆಲವೊಮ್ಮೆ ಬರುವಂಥ ತಿರುವುಗಳಿದೆಯಲ್ಲ, ಆ ತಿರುವುಗಳನ್ನು ಅರಗಿಸಿಕೊಳ್ಳುವ, ಸಹಿಸಿಕೊಳ್ಳುವಂಥ ಶಕ್ತಿ ನಿಜವಾಗ್ಲೂ ಅದು ಎಂಥವ್ರಿಗೂ ಒಮ್ಮೆ ಶೇಕ್ ಆಗುವಂತೆ ಮಾಡಿಬಿಡತ್ತೆ. ನೋಡಿ, ಪಾಪ ಮೊಮ್ಮಗನನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಉತ್ತಮ ವಿದ್ಯಾಭ್ಯಾಸಕ್ಕಲ್ವಾ, ಲಂಡನಿಗೆ ಹೋಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಅಲ್ಲಿಂದ ಬಂದಮೇಲೆ ಒಳ್ಳೆ ಕೆಲಸ ಸಿಗತ್ತೆ, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊತಾನೆ, ಅಷ್ಟೇ ಖರ್ಚು ಮಾಡಿರ್ತಾರೆ, ಅಷ್ಟೇ ಚೆನ್ನಾಗಿ ಓದ್ತಾನೂ ಇರ್ತಾರೆ ಅವರೆಲ್ಲ. ಆದರೆ ಈ ಥರ ಟ್ರಾವೆಲ್ ಮಾಡುವಾಗ ದುರಂತ ಸಂಭವಿಸುತ್ತೆ. ಆ ದುರಂತದಲ್ಲಿ ಸಾವನ್ನಪ್ಪೋದು ಅಂತ ಅಂದರೆ ಪಾಪ